ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಲಾಗು ನಾಳೆ ನಮ್ಮ ಅಂಗಡಿ ಓಪನ್ ಆಗ್ತಾ ಇದೆ. ಸೊ ಅದು ಅಂಗಡಿ ಎಲ್ಲಿದೆ, ಯಾವ ಅಂಗಡಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಲಾಗಲ್ಲಿ. ಸೊ ಅದ್ರ ಸ್ವಲ್ಪ ಇನ್ನೂ ಕೆಲಸ ಇದೆ, ಹೋಗಿ ಎಲ್ಲ ಕ್ಲೀನ್ ಮಾಡಬೇಕು. ಸೊ ನಾಳೆ ಓಪ್ನಿಂಗ್ ಇದೆ, ಸೊ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಏನು ವಿಡಿಯೋ ಅಂತಂದರೆ ಸ್ಪೆಷಲಿ ಬೆಂಗಳೂರು ಜನಕ್ಕೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಟೀ ಇದೆ. ಅದು ಏನು ಟೀ ಅಂತ ಸ್ಪೆಷಲಿ ಬೆಂಗಳೂರು ಜನಕ್ಕೆ ಸ್ವಲ್ಪ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಆ ಟೀನ ಇವತ್ತು ನಾನು ಮಾಡ್ತೀನಿ ನನ್ನ ಕೈಯಾರ. ಸೊ ಇದು ನಮ್ಮ ಕಡೆ ಕರಿ ಟೀ ಅಂತಾರೆ, ಬ್ಲ್ಯಾಕ್ ಟೀ. ಬ್ಲ್ಯಾಕ್ ಟೀ ಅಂದರೆ ಬೆಂಗಳೂರು ಬ್ಲ್ಯಾಕ್ ಟೀ ಬೇರೆ, ನಮ್ಮ ಉತ್ತರ ಕರ್ನಾಟಕದ ಬ್ಲ್ಯಾಕ್ ಟೀ ಬೇರೆ. ಸೊ ಅದು ನಾನು ನಿಮಗೆ ಏನಂತ ತೋರಿಸ್ತೀನಿ, ಬ್ಲ್ಯಾಕ್ ಟೀ ಹೆಂಗಿರುತ್ತೆ ಅಂತ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಗಾಯ್ಸ್, ಬ್ಲ್ಯಾಕ್ ಟೀ ಮಾಡೋಕ್ಕೆ ಒಂದು ಪಾತ್ರೆ ತೊಗೋಬೇಕು. ನೋಡಿ ನಾ ಬ್ಲ್ಯಾಕ್ ಟೀ ಹೇಗೆ ಮಾಡ್ತೀನಿ ಹೇಗಿಲ್ಲ ಅಂತ ನೋಡ್ಕೊಂಬನ್ನಿ. ಒಂದು ಚಿಕ್ಕ ಪಾತ್ರೆ ತೊಗೋಬೇಕು ಟೀ ಮಾಡೋಕ್ಕೆ. ಅಷ್ಟೇ ನಮಗೆ ಟೀ ಎಷ್ಟು ಬೇಕು ಅಷ್ಟೇ ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕ್ಕೊಂಡು ಆಮೇಲೆ ಮತ್ತೆ ಚಹಾ ಪುಡಿ ಹಾಕೋಬೇಕು. ಚಹಾ ಪುಡಿ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಡಬೇಕು. ನಿಮ್ಮ ಮನೇಲಿ ಟೀ ಹೇಗೆ ಮಾಡ್ತೀರಿ ಅದೇ ಥರ ಮಾಡಬೇಕು, ಸೇಮು. ಏನು ಡಿಫ್ರೆಂಟ್ ಏನಿಲ್ಲ. ಕೆಲವೊಬ್ಬರಿಗೆ ಟೀ ಹುಚ್ಚಿರುತ್ತಲ್ವ, ಆರೋಗ್ಯಕ್ಕೋಸ್ಕರ ಇದು. ಮನೇಲಿ ಹಾಲಿಲ್ಲ ಅಂದರೂ ಟೀ ಕುಡಿಯಂಗಾದ್ರೆ ಈ ಥರ ಮಾಡ್ಕೊಂಡು ಟೀ ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಕೂಡ. ಸೊ ನೀವು ಶುಂಠಿ ಇದ್ರೆ ಶುಂಠಿನೂ ಹಾಕ್ಬೋದು, ಇಲ್ಲಾಂದರೆ ಹಾಗೇನು ಮಾಡ್ಬೋದು. ನೋಡಿರಿ ನಮ್ಮೂರು ತೋರಿಸ್ತೀನಿ ನಿಮಗೆ ಮೇಲಿಂದ. ನೋಡಿರಿ ನಮ್ಮೂರು ಪಕ್ಕದಲ್ಲೇ ದೊಡ್ಡ ಬೆಟ್ಟ ಇದೆ. ನೋಡಿ ಟೀ ಆಗ್ತೈತೆ, ಕುದೀತಾ ಇದೆ. ಇನ್ನೇನು ಒಂದು 10 ನಿಮಿಷ ಆಗುತ್ತೆ. ಇದು ಉತ್ತರ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಗೊತ್ತು. ಸೊ ಯಾರನ್ನ ಬೆಂಗಳೂರು ಜನ ನೋಡ್ತಿದ್ರೆ ಕೆಲವೊಬ್ರಿಗೆ ಗೊತ್ತಿರಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರನ್ನ ಅರ್ಜೆಂಟು, ಯಾರನ್ನ ನೆಂಟರು ಬಂದರೆ ಮನೆಗೆ, ಸೊ ಯಾರನ್ನ ನೆಂಟರು ಪಿಂಟ್ರು ಯಾರನ್ನ ಮನೆಗೆ ಬಂದರೆ, ಸೊ ಅವರಿಗೆ ಆ ಟೈಮಲ್ಲಿ ಬೇಕ್ರಿ ಏನಾರು ಮುಚ್ಚಿತ್ತು, ಹಾಲು ಸಿಗಲಿಲ್ಲಪ್ಪ ಅಂದರೆ ನೆಂಟರಿಗೆಲ್ಲ ಇದೇ ಥರ ಟೀ ಮಾಡಿ ಕೊಡೋದು. ಸೊ ನೋಡಿ ಕುದೀತಾ ಇದೆ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೆಯಲ್ಲೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಟೀ ಇರ್ತಿತ್ತು, ಬರೀ ಬ್ಲ್ಯಾಕ್ ಟೀ ಇರ್ತಿತ್ತು. ಇವಾಗ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಬ್ಲ್ಯಾಕ್ ಟೀನೇ ಕಮ್ಮಿ ಆಗಿಬಿಟ್ಟೈತೆ. ಎಲ್ಲರೂ ಬರೀ ಹಾಲಿಂದ ಟೀ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದು ನೆನಪಾಗೋಯ್ತು ಇದು ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ ನನ್ನ ಕೈಯಾರ ಮಾಡ್ತಾಯಿದ್ದೀನಿ. ಕುದೀತಾ ಐತೆ. ನೋಡಿ ಗೈಸ್, ಟೀ ಆಗೋಯ್ತು. ನೋಡಿ ಟೀ ಆಗೋಯ್ತು. ಇವಾಗ ಗ್ಯಾಸ್ ಆಫ್ ಮಾಡಬೇಕು. ಸೊ ನೋಡಿ ಟೀ, ಸ್ಪೆಷಲ್ ಟೀ ರೆಡಿ ಆಗೋಯ್ತು. ಸೊ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಹಿಂಗಿರುತ್ತೆ ಫುಲ್ ಬ್ಲ್ಯಾಕ್ ಆಗಿ, ಬ್ಲ್ಯಾಕ್ ಟೀ. ಚೆನ್ನಾಗಾಗಿದೆ, ಏನು ಮಿಸ್ಟೇಕ್ ಏನಾಗಿಲ್ಲ, ಪರ್ಫೆಕ್ಟ್ ಆಗಿದೆ. ಸೊ ನಾವು ಮಾಡಿದ್ದು ಯಾವತ್ತೂ ಚೆನ್ನಾಗೇ ಇರುತ್ತೆ. ಮತ್ತೊಬ್ಬರು ಮಾಡಿದ್ದು ಅದು ಕಡಿಮೆ ಇದೆ ಇದು ಕಡಿಮೆ ಇದೆ ಅಂತ ಅನ್ಬೋದು. ಸೊ ನಾವೇ ಮಾಡಿವಿ ಅಂದರೆ ಚೆನ್ನಾಗಿದೆ, ಕುಡಿಬೋದು. ಇವಾಗ ನೋಡ್ರಿ ನಮ್ಮ ಮಾವನ ಮಗ ಸಿಂಗಲ್ ಅಂತ ಹೇಳ್ತಾನೆ. 24 hours ಫೋನಲ್ಲೇ ಮಾತಾಡ್ತಾ ಇರ್ತಾನೆ ಯಾವಾಗ ನೋಡಿದ್ರು. ನೋಡಿ ಗಾಯ್ಸ್, ಇವಾಗ ಅಂಗಡಿಗೆ ಹೋಗ್ತಾ ಇದೀವಿ. ಹೇಳಿದ್ನಲ್ವ ಅಂಗಡಿ ಇದೆ ಅಂತ, ಅಂಗಡಿಗೆ ಹೋಗ್ತಾ ಇದೀವಿ. ನೋಡ್ಬೋದು ಬಜಿ ಅಂತ. ನಮ್ಮ ಹೋಟೆಲ್ ಅಡ್ರೆಸ್ ಬಂದ್ಬಿಟ್ಟು ಗುಲ್ಬರ್ಗ ರೋಡಲ್ಲಿ ಬೇಗುಡಿ ರಿಕ್ವೆಸ್ಟ್ ಸ್ಟಾಪ್ ಇದೆಯಲ್ವ, ರಿಕ್ವೆಸ್ಟ್ ಸ್ಟಾಪ್ ಸ್ವಲ್ಪ ಹಿಂದೆಗಡೆನೇ ಇರೋದು. ಹೋಟೆಲ್ ಹೆಸರು ಬಂದ್ಬಿಟ್ಟು ಬೆಲ್ಲದ ಚಾ ಅಂತ. ಟೀ ಹೋಟೆಲ್ ಇಟ್ಟಿದ್ದೀವಿ. ಫೋನಿಗೆ ಏನಿಂದ ಹಚ್ಚಿಬಿಟ್ಟಿದ್ದಲ್ಲ. ಇದೇ ನೋಡ್ರಿ ನಮ್ಮ ಅಂಗಡಿ. ಶಟ್ರ್ ಓಪನ್ ಮಾಡ್ತವನೆ. ಟೀ ಶಾಪ್, ಕಾಫಿ. ಒಳಗಡೆ ತಾತ ಇದ್ದಾನೆ, ತಾತ. ಇದು ನಮ್ಮ ಅಂಗಡಿ. ಇವಾಗ ನೀರು ತೊಗೊಂಬಂದು ಅಂಗಡಿನ ತೊಳಿಬೇಕು. ನಾಳೆ ಪೂಜೆ ಇದೆ.
ಸೊ ಅಂಗಡಿನ ತೊಳಿಬೇಕು. ಇಲ್ಲೈತೆ ಫ್ರಿಜ್ಜು ಇಲ್ಲಿಟ್ಟೈತೆ, ಒಲಿ ಇಲ್ಲಿಟ್ಟೈತೆ. ಇದು ನೋಡ್ರಿ ಕೌಂಟ್ರು. ನಾಳೆ ಪೂಜೆ ಐಟಮ್ ಇದು ನೋಡ್ಬೋದು. ಇದು ಅಂಗಡಿ ಕಾಫಿ. ಲೈಟ್ ಯಾವ್ದು ಇದು ಆಚೆ ಇಡೋದು. ನೋಡ್ರಿ ಇವಾಗ. ಸೊ ಇದು ಕುರ್ಚಿ ಎಲ್ಲ ಸಜ್ಜಾಗಿದೆ. ನಾಳೆ ಓಪನಿಂಗ್ ಇದೆ, ನಾಳೆನೇ ವಿಡಿಯೋ ಬರುತ್ತೆ. ಸೊ ನೋಡಿ ಇವಾಗ ತುಳಿಬೇಕು. ಇವಾಗ ಇದು ಎರಡು ತುಂಬ್ಕೊಂಡು ಬಂದು ಎಲ್ಲ ಸೆಟ್ರೋದೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ನೀರು ತುಂಬ್ಕೊಂಬರ್ಬೇಕು. ಬಂದ ಮಾಡ ಇಷ್ಟೇ ಬಿಡು. ಸೊ ನೋಡ್ಬೋದು ನೀವು ಇಲ್ಲಿ ನೀರು ತುಂಬ್ಕೊಂಡು ಹೋಗಿ ಬಂದಿದ್ದೀವಿ. 2 ಕ್ಯಾನ್ ಇದೆ. ನೀರು ತುಂಬ್ಕೊಂಡು ಹೋಗ್ಬಿಟ್ಟು ಇನ್ನು ಕ್ಲೀನ್ ಮಾಡಬೇಕು ಅಂಗಡಿ ಎಲ್ಲ. ಸೋಮವಾರ ಪೂಜೆ ಇದೆ, ಅಂಗಡಿ ಓಪನಿಂಗ್ ಪೂಜೆ ಇದೆ. ಸೊ ಅದಕ್ಕೋಸ್ಕರ ಟೈಮ್ ಇಲ್ಲ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಇವತ್ತೇ ಎಲ್ಲ ಅಂಗಡಿ ಎಲ್ಲ ಕ್ಲೀನ್ ಮಾಡಬೇಕು. ಒಳ್ಳೆ ಬೇಗ ಒಳ್ಳೆ ಅಮ್ಮ ಏನು ಮಾಡ್ತಾ ಇದ್ದೀವಿ? ಇದು ಗುಲ್ಬರ್ಗ ಹೋಗುತ್ತೆ, ಈ ಕಡೆ ಶಾಪುರ ಹೋಗುತ್ತೆ. ಇದೇ ನೋಡಿ ಬೆಲ್ಲ ಚಾ. ಹಾಂ ಇಲ್ಲ ಚಂದ ಹುಡ್ಕೊಂಡ್ ಬಾ ಬೇಗ. ಸುಸ್ತಾಗ್ಯದ, ಇಬ್ಬರು ನಿಂತೀವಿ. ಹೆಂಗಿತ್ತು ನೋಡಿ, ಹೆಂಗಾಯ್ತು. ಚಾ ತರಬೇಕಿಲ್ಲ? ಸರಿಯಾಗಿ ಸುಸ್ತಾಯ್ತು. ಚೂತೆ ಒಂದು ಚಾ ಕೊಡ್ರಿ. ನೋಡಿ ಗ್ಯಾಸ್, ಇವಾಗ ಮನೆಗೆ ಹೋಗೋ ಟೈಮ್ ಆಯಿತು. ಮನೆಗೆ ಹೊಂಟಿದ್ದೀವಿ. ಮುಖ ಅನ್ನೋದು. ಸೊ ನೋಡ್ಬೋದು ನೀವು ಇಲ್ಲಿ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ಎಲ್ಲ ಸೆಟ್ರೆಲ್ಲ ಒರೆಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಮಚ್ಚ ಬಂದ್ಬಿಟ್ಟು ಏನಾರ ತಿನಿಸು ಮಾವ ಅಂದ. ಸೊ ಅದಕ್ಕೋಸ್ಕರ ಅವನಿಗೆ ವಡಪಾವ್ ಬಜ್ಜಿ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಹಂಗೆ ಕಾಣುತ್ತೆ ತೊಡ್ಬೇಕು ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೊಂಟಿವಿ. ಸೊ ನೋಡಿ ಫೈನಲಿ ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದೆ ಇವಾಗ ಜಸ್ಟ್. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.